ಹಳ್ಳಿ ಕಾರು, ಹೆಣ್ಣು ದನ ಮತ್ತೆ ಕರುಗಳ ರೇಸು ಅದು ಮಾಡಬೇಕಾ ಬೇಡವಾ ಅಂತ ನಾನು ಮಂಡ್ಯಕ್ಕೆ ಒಂದು ಪ್ರೆಸ್ ಮೀಟ್ ಕೊಡಬೇಕು. ದಯವಿಟ್ಟು ಅವತ್ತು ಬಂದು ಕವರ್ ಮಾಡ್ರಿ. ಯಾಕಂತಂದ್ರೆ ನಾನು ಇಲ್ದವಾಗ ಒಂದು ವ್ಯಕ್ತಿಗೆ ಅವಮಾನ ಮಾಡ್ಬೇಕಂತ ಸ್ಟೇಜ್ ಮಾಡಿರೋದು ಮೋಸ್ಟ್ಲಿ ಇಡೀ ಹಿಸ್ಟ್ರಿನಲ್ಲಿ ಅದೇ ಪ್ರಪ್ರಥಮ ಅಂತ ಇರ್ಬೋದು. ಯಾಕೆ ನಾನು ಹೇಳ್ತೀನಿ ಅಂದ್ರೆ ಒಂದು ವ್ಯಕ್ತಿತ್ವನ ಹೊಡಿಬೇಕಂತಂದ್ರೆ ಒಂದು ಡೈಮಂಡ್ ಇಂದಾನೆ ಕಟ್ ಮಾಡಕ್ ಸಾಧ್ಯ. ಅದು ಎಲ್ಲ ಇವತ್ತು ಈ ಜನ ನೀವೇ ಅದನ್ನ ಇವತ್ತು ನನ್ಗೆ ಏನ್ ನಿಂತಿದ್ದೀರಾ ಅದು ಉತ್ತರ ಗೊತ್ತಾಗ್ತೈತೆ. ಬಟ್ ನಾನು ಮಂಡ್ಯಕ್ಕೆ ಯಾಕೆ ವಿಸಿಟ್ ಮಾಡಬೇಕು ಅಂತ ಹೇಳ್ತೀನಿ ಅಂತಂದ್ರೆ ಅವತ್ತು ನನಗೋಸ್ಕರ ನಿಂತು ಮಾತಾಡಿರೋ ನಮ್ಮ ಅಭಿಮಾನಿಗಳಿರ್ಬೋದು, ನನ್ನ ಅಣ್ಣ ತಮ್ಮಂದ್ರು ಇರ್ಬೋದು, ಅವ್ರನ್ನ ಚೇಲಾಗ್ಲ ಅನ್ನೋ ಮುಖಾಂತರ ಪದಗಳು ಬಳಕೆಗಳು ದಯವಿಟ್ಟು ಮಾಡಿದಾರ ಅಂದ್ರೆ ಇರ್ಲಿ, ಅವ್ರು ಮನೆ ಮಕ್ಕಳು ಚೆನ್ನಾಗಿರ್ಲಿ. ನಾನು ಹೆಸರುಗಳಂತೂ ಹೇಳಲ್ಲ, ನೀವು ಆ ಕೆಳಮಟ್ಟ ಕೇಳ್ದಿದ್ದೀರ ಅಂದ್ಬಿಟ್ಟು ನಾನು ಇಳಿಯಕ್ಕೆ ರೆಡಿ ಇಲ್ಲ. ಬಟ್ ಕಲ್ಲಹಳ್ಳಿ ಅವರೇ ಮತ್ತೆ ಮಾಗಡಿ ಅವರೇ ಆಮೇಲೆ ತುಮಕೂರು ಅವರೇ ನಿಮ್ಮೂವರು ಮತ್ತೆ ಇಲ್ಲಿ ಸರ್ಜಾಪುರ ಪಕ್ಕದಲ್ಲಿರೋ ತಿಂಡ್ಲು ಸೋಕಾಲ್ಡ್ ನೀವೆಲ್ಲ ಗಣ್ಯ ವ್ಯಕ್ತಿಗಳು, ನೀವೆಲ್ಲ ಭಾಳ ನಿಮ್ಮ ಹೆಸರುಗಳು ಹೇಳಲ್ಲ. ನಿಮ್ಮ ಮೂರು ಹೆಸರುಗಳು ಹೇಳಿದ್ ಪಾಪ ನಿಮ್ಮ ಮೂರಲ್ಲೂ ನಮ್ಮ ಅಭಿಮಾನಿಗಳವ್ರೆ. ದಯವಿಟ್ಟು ನೀವು ಬೇಜಾರು ಮಾಡ್ಕೊಂಬೇಡ್ರಿ. ಕ್ರಿಮಿ ಕೀಟಕ್ಕೂ ಹೋಲ್ಸಲ್ಲ ನಾನು, ಕ್ರಿಮಿ ಕೀಟಕ್ಕೂ ಹೋಲ್ಸೋದ್ರೂ ತಪ್ಪಾಗ್ತದೆ. ಅದು ಭಗವಂತ ಕೊಟ್ಟಿರೋ ಒಂದು ಕ್ರಿಯೇಷನ್ಸ್ ಅವು, ಅದಕ್ಕೂ ನೀವು ಸಲ್ಲಲ್ಲ. ಬಟ್ ಏನು ಹೇಳ್ತೀನಿ ಅಂತಂದ್ರೆ ನಿಮ್ಗೆಲ್ಲಾನು ಉತ್ತರಗಳು ಸಿಕ್ಕೈತೆ. ಎಲ್ಲೋ ನಿಮ್ಮ ಹೆಸರುಗಳು ಬಳಸಿ ನಿಮ್ಗೆ ತೊಂದರೆಗಳ ಮಾಡೋ ಅಷ್ಟು ಕೆಳಮಟ್ಟಕ್ಕೆ ನಾನು ಇಳಿಯಲ್ಲ, ನನಗೆ ಬೇಕಾಗೂ ಇಲ್ಲ. ನನ್ನ ಕೆಲಸ ಮಾತಾಡಬೇಕು, ಮಾತಾಡುತ್ತೆ. ನಾನು ಸಾಯೋವರೆಗೂ ಜನರ ಜೊತೆ ಇದ್ದು ಜನರ ಜೊತೆನೆ ನಾನು ಇರೋದು. ಸೊ ನಿಂದಿಸುವವರು ಇರಬೇಕಯ್ಯ ಹಂದಿ ಅಂತ ಅವ್ರ ಕೆಲಸ ಅದೇನೆ, ಅವ್ರು ಅದು ಮಾಡ್ತಾ ಇರಲಿ. ಆಮೇಲೆ ಇನ್ನು ಸೋಕಾಲ್ಡ್ ಕೆಲವೊಬ್ರು ಏನೇನೋ ವಿಡಿಯೋಗಳು ಅದು ಇದು ಮಾಡಿ ಅವ್ರಿಗೆ ಇಷ್ಟ ಬಂದಂಗೆ ರೂಮಲ್ಲಿ ಇಲ್ಲ ಯಾವ್ದಾರ ಒಂದು ಮಾವಿನಕಾಯಿ ಮರದ ಕೆಳಗೆ, ಯಾಕಂತಂದ್ರೆ ಪಬ್ಲಿಕಲ್ಲಿ ಬಂದು ಹೇಳ್ದಲ್ಲ ಸೊಳ್ಳೆ ಬಿಡ್ತಾ ಇದ್ರೆ ಏನಾಗ್ತದೆ, ಯಾಕಣ್ಣ ಅಷ್ಟು ಮೇಲೆ ಕಿಡಿಕಾಡ್ತಿದ್ದಾರೆ ಅಂತ. ಇವಾಗ ನಾನೇನು ಹೇಳ್ತೀನಿ ಅಂತಂದ್ರೆ, ಇವಾಗ ನೀವೇ ಒಂದು ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ನಿಮ್ಮ ಚಾನಲಲ್ಲಿ ಇರೋದೆಲ್ಲ ನಿಂತಿಸ್ತಾರ? ಇಲ್ಲ. ಯಾಕೆ ಇರ್ತಾರಲ್ಲ ದ್ವೇಷ ಅಂತ. ಯಾಕೆ ಬರ್ತದೆ ದ್ವೇಷ? ಅವ್ರ ಮನಸ್ತಾಪನೆ ಒಂಥರ ಇರುತ್ತೆ, ನಮ್ದೇ ಒಂಥರ ಇರುತ್ತೆ. ಉತ್ತರ ಸಿಗ್ತಾ? ಹೌದು. ಸ್ಪಾನ್ಸರ್ಶಿಪ್ ತುಂಬಾ ಬೆಳೆದೈತಲ್ಲ, ಅದಕ್ಕೆ ನಮ್ಮ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಮಟ್ಟಕ್ಕೆ ಮಾಡ್ತಾ ಇರೋದು. ಆ ಸ್ಪಾನ್ಸರ್ಶಿಪ್ ಎಲ್ಲ ನೋಡ್ಕೊಂಡು ನನ್ನ ಅನಿಸಿಕೆ ಏನಂತಂದ್ರೆ ಕಾರೇ ಇಟ್ಬಿಡೋಣ ಬಿಡ್ರಿ, ಗೆದ್ರೆ ನಮ್ಮ ರೈತರು ತಾನೇ ಗೆಲ್ಲೋದು, ಗೆದ್ಕೊಂಡೋಗ್ಲಿ ಬಿಡ್ರಿ. ಇದರಲ್ಲಿ JCB ಇಕ್ಕಿದ್ರು, ಏನೋ ಅನುಕೂಲ ಆಗಿ ಇದಾದ್ರೆ ಅದೇ ಮಾಡ್ಬಿಡೋಣ ಬಿಡ್ರಿ, ಒಬ್ಬನಿಗೆ ಅನುಕೂಲ ಆಗಲಿ. ಬಟ್ JCB ಟ್ರ್ಯಾಕ್ಟ್ರು ಈ ತರ ವಿಕಲ್ಲ, ಅವು ನಮ್ಮ ಹಳ್ಳಿ ಕಾರ್ಗೆ ಹೂನಾನೆ ಅವು ಅಲ್ವಾ? ಅದನ್ನ ಮಾಡಲ್ಲ ನಾನು. ಲಕ್ಸುರಿ ಕಾರ್ಗಳು ಕೊಡೋಣ, ಓಡಾಡ್ಲಿ ಅವನು. ನಮ್ಮ ಹಳ್ಳಿ ಕಾರ್ ಓರಿನಿಗೆ ಇವತ್ತು ಕಾರ ಓಡಾಡ್ದೆ ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಅಲ್ವಣ್ಣ? ಒಳ್ಳೇದೇ ಮಾಡೋದಣ್ಣ, ನಾನು ಅನ್ಯಾಯ ಅಂತೂ ಮಾಡಲ್ಲ. ನಗದು ಇರಲ್ಲ ಅಂತ. ನಗದು ಇದು ಬೆಸ್ಟ್ ಅಲ್ಲ. ನಗದು ಕೊಟ್ರೆ ಮನೆಗೆ ಹೋಗೋಷ್ಟೊತ್ತು ನಗದು ಬಿಡ್ತದ, ಅದು ಅರ್ಥ ಆಯ್ತಾ? ಜೊತೆಲಿರೋ ಹುಡುಗರು ಎಲ್ಲ ಸೇರ್ಕೊಂಡು ಕೆಲವ್ರು ಹತ್ಕೊಂಡು ಕೆಲವ್ರು ನಗ್ಕೊಂಡು ಹೋಗ್ಬಿಡ್ತಾರೆ. ಅದೇ ಒಂದ್ ಕಾರ್ ಒಂದ್ ಕೊಟ್ಟವಾಗ ಆರಾಮಾಗಿ ಕುತ್ಕೊಂಡೋಗಿ ಮನೆ ಮುಂದೆ ಇಳಿದ ತಕ್ಷಣ ಈ ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಇದು ಅಂತ ಅವ್ನು ಸಾಯೋವರೆಗೂ ಹೇಳ್ಬೋದು. ನಿಜನಣ್ಣ? ಯಾವತ್ತು ನಾವ್ ಮಾಡೋ ಕೆಲಸ ಮಾದರಿ ಆಗಿರ್ಬೇಕು, ಅದು ಇನ್ನೊಬ್ರು ನೋಡಿದ ತಕ್ಷಣ ಆಶ್ಚರ್ಯವಾಗಿರ್ಬೇಕು. ಕರೆಕ್ಟ್ ಅಣ್ಣ? ಅಲ್ಲ, ಕಾರ್ ತಗೊಂಡು ಮಾರ್ದ ಮೇಲೂ ಆ ಕಾರ್ಕೊಂದು ವ್ಯಾಲ್ಯೂ ಇರ್ತದೆ. ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಅಂದ್ಬಿಟ್ಟು ಅದು 5 ಲಕ್ಷ ರೂಪಾಯಿ ಕಾರ್ ಇದ್ರೆ 15 ಲಕ್ಷ ಕೊಟ್ಕೊಂಡ್ಕೊಂಡವನು ಇರ್ತಾನೆ. ಯಾಕಂದ್ರೆ ಅದು ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಕೆಲವೊಂದು ಸೆಲೆಬ್ರಿಟಿ ಹಾಕಿರೋ ಬಟ್ಟೆ ಅದು ಅವ್ರು ತಗೊಂಡಾಗ ಕೇವಲ 50,000 ಇದ್ರೆ ಅದು ಬಿಟ್ ಮಾಡಿದಾಗ 50 ಲಕ್ಷಕ್ಕೂ ಹೋಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಹಾಕಿರೋದಕ್ಕೋಸ್ಕರ ಅಲ್ವಾ? ಸುದೀಪ್ ಅಣ್ಣ ನಮ್ಗೊಂದು ಜಾಕೆಟ್ ಕೊಟ್ಟಿದ್ದಾರೆ, ಆ ಜಾಕೆಟ್ ಹತ್ರ ಬಂದು ಫೋಟೋ ಇಸ್ಕೊಂಡವ್ರು ಎಷ್ಟೋ ಜನ. ಅದು ತರಿಸ್ತೀನಿ, ತೋರಿಸ್ತೀನಿ ಮೀಡಿಯಾ ಮುಂದೆ. ಯಾರಪ್ಪ?